ಪತ್ರಕರ್ತನ ಮನೆಯಲ್ಲಿ ಬೆಳಗಿನ ಜಾವ ಕಳ್ಳತನ ಮಾಡಿದ ಖತರ್ನಾಕ್ ಕಳ್ಳರು. ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ಗಮನಿಸಿ ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಮನೆಯ ಬೀಗ ಹೊಡೆದು ಕೈಗೆ ಸಿಕ್ಕಿದ್ದನ್ನು ದೋಚಿರುವ ಇಬ್ಬರು ಖತರ್ನಾಕ್ ಕಳ್ಳರು. 30 ಗ್ರಾಂ ಬಂಗಾರ, 25,000 ನಗದು ದೋಚಿ ಪರಾರಿಯಾಗಿರುವ ಕಳ್ಳರು. ಪಕ್ಕದ ಬಾಡಿಗೆ ಮನೆಯವರು ಓಡಾಟದ ಶಬ್ದ ಕೇಳಿ ಹೊರಬಂದಾಗ ಓಡಿ ಹೋಗಿರುವ ಕಳ್ಳರು. ತಕ್ಷಣ ಮನೆಯ ಓನರ್ಗೆ ಕರೆ ಮಾಡಿ ತಿಳಿಸಿದ ಬಾಡಿಗೆ ಮನೆಯವರು ಮಕ್ಕಳ ಶಾಲೆ ಪ್ರಾರಂಭಕ್ಕೆ ಸ್ಕೂಲ್ ಫೀಸ್ಗೆ ಎಂದು ಇಟ್ಟಿದ್ದ ಹಣ ಕಳ್ಳತನ ಮಾಡಿದ್ದಾರೆ ಎಂದು ಮನೆ ಒಡತಿ ಶಶಿಕಲಾ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ದೊಡ್ಡಪೇಟೆ ಬಡಾವಣೆಯ ಪತ್ರಕರ್ತ ದೇವರಾಜ್ ಸಹೋದರಿ ಶಶಿಕಲಾ ಎನ್ನುವವರ ಮನೆಯೊಂದರಲ್ಲಿ ಈ ಪ್ರಕರಣ ತಡರಾತ್ರಿ ನಡೆದಿದೆ. ಇನ್ನು ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು, ಬೆರಳಚ್ಚು ತಜ್ಞರು, ಡಾಗ್ ಸ್ಪಾಟ್ ಭೇಟಿ ನೀಡಿ ಮನೆಯ ಸುತ್ತಮುತ್ತ ಪರಿಶೀಲನೆ ನಡೆಸಿ ಮನೆಯವರ ಬಳಿ ಮಾಹಿತಿ ಪಡೆದ ಅಧಿಕಾರಿಗಳು ಆದಷ್ಟು ಬೇಗ ಕಳ್ಳರನ್ನು ಹಿಡಿಯುವ ಭರವಸೆ ಮನೆಯವರಿಗೆ ನೀಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎನ್ನಲಾಗಿದೆ. ನನ್ನ ಹೆಸರು ಶಶಿಕಲಾ ಅಂತ. ನಾವು ದೊಡ್ಡಪೇಟೆ ಕೊರಟಗೆರೆಯಲ್ಲಿ ವಾಸವಾಗಿರೋದು. ನಾನು ಟ್ರೀಟ್ಮೆಂಟ್ಗೆ ಅಂತೇಳಿ ಬೆಂಗಳೂರಿಗೆ ಹೋಗಿದ್ದೆ. ನಾವು ಹೆಚ್ಚು ಕಡಿಮೆ ಒಂದು ವಾರದಿಂದನೂ ನಾವು ಯಾರೂ ಮನೆಯಲ್ಲಿಲ್ಲ. ಸೊ ರಾತ್ರಿ 2 ಗಂಟೆನಲ್ಲಿ ಕಳ್ಳತನ ಆಗಿದೆ ಅಂತೇಳಿ ಪಕ್ಕದ ಮನೆಯವ್ರು ಫೋನ್ ಮಾಡಿ, ನಮ್ಮ ಅಣ್ಣ ನನಗೆ ಫೋನ್ ಮಾಡಿಲ್ಲ. ನಾವು ಹಿಂದೆನೇ ಹೊರಟು ಬಂದು ಮನೆಯಲ್ಲಿ ನೋಡಿದ್ರೆ ಒಂದು 25,000 ರೂಪಾಯಿ ಕ್ಯಾಶು, ಬೆಳ್ಳಿ ದೀಪ, 2 ಥರದ ಬೆಳ್ಳಿ ದೀಪ ಮತ್ತು ಸಣ್ಣದು ಓಲೆ ಒಂದು 2-3 ಜೊತೆ ಎಲ್ಲನೂ ಹೋಗಿದೆ. ಒಡವೆ ಎಲ್ಲ ಎಷ್ಟು ಗ್ರಾಮ್ ಇತ್ತು? ಒಡವೆ ಎಲ್ಲ ಇತ್ತು, ಒಂದು 5 ಗ್ರಾಮಿಂದು ಒಂದು 3 ಜೊತೆ ಓಲೆ ಇತ್ತು. ಎಲ್ಲ ಒಂದು 15 ಗ್ರಾಮ? ಉಂಗುರ ಒಂದು ಮಕ್ಕಳದು ಒಂದು 4 ಉಂಗುರ ಇತ್ತು, ಸಣ್ಣ ಸಣ್ಣದು. ಅಲ್ಲ, ಟೋಟಲ್ ಎಷ್ಟು ಗ್ರಾಮ್ ಬಂಗಾರ ಅಂತ? ಟೋಟಲ್ ಎಲ್ಲ ಒಂದು 20-25 ಗ್ರಾಮ್ ಆಗಿದೆ. 25 ಗ್ರಾಮ್ ಬಂಗಾರ. ಮತ್ತೆ ಇದು ಅಮೌಂಟ್ 25,000 ರೂಪಾಯಿ ಅಮೌಂಟ್ ಇತ್ತು. ಅಮೌಂಟ್ 25,000 ರೂಪಾಯಿ ಅಮೌಂಟ್. ಎಷ್ಟು ಗಂಟೆಗೆ ಆಗಿದೆ ಅಂತ ಯಾರು ಹೇಳಿದ್ರು? ಒಂದು 2 ಗಂಟೆ ಸುಮಾರಲ್ಲಿ ಮನೇಲಿ ಓಡಾಡ್ತಿದ್ರು ಅಂತೇಳಿ ಪಕ್ಕದ ಮನೆಯವ್ರು ಗಮನಿಸಿದ್ದಾರೆ. ಆದ್ರೆ ಅವ್ರು ಆಚೆ ಬಂದು ನೋಡೋದಕ್ಕೆ ಒಂದು 3:30 ಆಗಿದೆ. ಅವ್ರು ಇನ್ನೇನೆ ನಮ್ಮ ಅಣ್ಣಂಗೆ ಫೋನ್ ಮಾಡಿ ಹೇಳಿದ್ದಾರೆ. ಅವ್ನು ಬಂದು ಮನೆಯಲ್ಲಿ ನೋಡಿದ್ರೆ ಮನೆ ಬೀಗ ಎಲ್ಲ ಹೊಡೆದು ಪ್ರತಿಯೊಂದು ಬೀರು ಎಲ್ಲಾನು ಲಾಕರ್ ಎಲ್ಲಾನು ಹೊಡೆದು. ಯಾರ ಮೇಲಾದ್ರೂ ಡೌಟ್ ಇದೆಯಾ ನಿಮ್ಗೆ ಏನಾದರೂ? ಸದ್ಯಕ್ಕೆ ಯಾರ ಮೇಲೂ ಇಲ್ಲ ಸರ್. ಯಾರೋ ತಿಳಿದಿರೋರೆ ಮಾಡಿದವ್ರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಅಷ್ಟೇನೆ. ಯಾಕಂದರೆ ಅಷ್ಟು ನೀಟಾಗಿ ಪ್ರತಿಯೊಂದು ಕಡೆನೂ ಸರ್ಚ್ ಮಾಡಿ ತೆಗೆದಿದ್ದಾರೆ. ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ಅವರು ಬಂದು ಎಲ್ಲ ಚೆಕ್ ಮಾಡಿದ್ದಾರೆ. ಡಾಗ್ ಸ್ಕ್ವಾಡ್ನ ಕರ್ಕೊಂಡ್ಬಂದಿದ್ರು ಮತ್ತು ಫಿಂಗರ್ ಪ್ರಿಂಟ್ ಎಲ್ಲನೂ ತೊಗೊಂಡು ಹೋಗಿದ್ದಾರೆ. ಆದಷ್ಟು ಬೇಗ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಕಳ್ಳನ ಇಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ. ದೇವರಾಜು ಅಂತೇಳಿ ದೊಡ್ಡಪೇಟೆಯಲ್ಲಿ ವಾಸವಾಗಿರೋದು. ಸುಮಾರು 3-3:30 ಟೈಮಲ್ಲಿ ಕಳ್ಳತನ ಮಾಡಿದ್ದಾರೆ. ಈ ಕಳ್ಳತನದ ವಿಚಾರವಾಗಿ ನನ್ನ ಪಕ್ಕದ ಮನೆಯವ್ರಿಗೆ ಫೋನ್ ಮಾಡ್ತಾರೆ. ನನಗೆ 3:43 ಫೋನ್ ಮಾಡ್ತಾರೆ. 3:50 ಬಂದಾಗ ಮನೆ ಒಳಗಡೆ ಬಂದಿರೋ ಎಲ್ಲ ನೋಡಿದಾಗ ಬೀರು ಎಲ್ಲ ಹೊಡೆದಾಕಿರ್ತಾರೆ. ಇಮಿಡಿಯೇಟ್ ಪೊಲೀಸ್ ಇಲಾಖೆಗೆ ನಾನು ಫೋನ್ ಮಾಡಿ ಕರೆಸಿದಾಗ ಎಲ್ಲರೂ ಬಂದು ಅವರು ಎನ್ಕ್ವೈರಿ ಮಾಡಿ ಬೆಳಗ್ಗೆ ಡಾಗ್ ಸ್ಕ್ವಾಡು, ತಮ್ಮ ಇಂಪ್ರೆಷನ್ ಅವ್ರನ್ನ ಎಲ್ಲರೂ ಕರೆಸಿ ಎನ್ಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ. ಪರಿಶೀಲನೆ ಮಾಡಿ ಆದಷ್ಟು ಬೇಗ ಕಳ್ಕೊಂಡು ಹೋಗ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ತಾವೆಲ್ಲ ಹೋಗಿದ್ರಿ ಸರ್ ಆ ಟೈಮಲ್ಲಿ? ನಾನು ಜಮೀನ್ ಹತ್ರ ಹೋಗಿದ್ದೆ. 1 ಗಂಟೆಯಲ್ಲಿ ನಾನು ಬಂದು ಕೆಳಗಡೆ ಲೈಟ್ ಹಾಕಿದ್ದೆ. ಲೈಟೆಲ್ಲ ಆಫ್ ಮಾಡಿಕೊಂಡು ಡೋರೆಲ್ಲ ಲಾಕ್ ಮಾಡ್ಕೊಂಡು ನಾನು ಹೋಗಿತ್ತು. ಹೋಗಿ ಬರ್ಬೇಕಾದ್ರೆ 3:45 ನಮ್ಮ ಪಕ್ಕದ ಮನೆಗೆ ಫೋನ್ ಮಾಡಿದ್ದು. ನನಗೆ ಏನೋ ಸೌಂಡ್ ಆಗ್ತಿದೆ ಹೀಗೆ ಬರೋ ಅಷ್ಟರಲ್ಲಿ ಹೋಗಿದ್ರು. ಸ್ವಲ್ಪ ಅವರು ಹೇಳೋ ಪ್ರಕಾರ, ನಮ್ಮ ಬಾಡಿಗೆ ಮನೆಯವ್ರು ಹೇಳಿದ ಪ್ರಕಾರ ಒಬ್ಬ ಉದ್ದಕ್ಕಿದ್ದಾನೆ, ಒಂದು ಸ್ವಲ್ಪ ಕುಳ್ಳಗಿದ್ದಾನೆ ಕಳ್ಳರು. ಕಲಿಕಾ ವಿದ್ಯಾಪೀಠ ಸೈಡಲ್ಲಿ ಹೋದ್ರು ಅಂತೇಳಿ ಹೇಳಿದ್ರು. ಅದ್ರ ಬಗ್ಗೆ ಪೊಲೀಸ್ನವ್ರು ಏನು ಪರಿಶೀಲನೆ ಮಾಡಿ ಅದನ್ನು ಬೇಗ. ಏನೇನು ಹೋಗಿದೆ ಅಂತ? ಒಡವೆ ಹೋಗಿದೆ, ದುಡ್ಡು ಹೋಗಿದೆ. ಎಷ್ಟು ಗ್ರಾಮ್ ಒಡವೆ? ಒಂದು 25-30 ಗ್ರಾಮ್ ಒಡವೆ ಹೋಗಿದೆ. ಒಂದು 20,000 ದುಡ್ಡು ಹೋಗಿದೆ. ಓಕೆ.